ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಹನ್ಮೇಶ್ ಕೆ ಯಾವಗಲ್. ನನ್ನ ಜೊತೆಗೆ ಆರ್ಥಿಕ ತಜ್ಞರು ಹಾಗೂ ಸುದ್ದಿ ವಿಶ್ಲೇಷಕರಾಗಿರುವಂಥ ಪರಿಸರ ಚಂದ್ರಶೇಖರ್ ಅವರಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಸರ್, ವೆಲ್ಕಮ್. ನಮಸ್ಕಾರ ಸರ್. ಇವತ್ತು ನಾವು ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕ್ನ ಕೇಂದ್ರ ಕಚೇರಿಯಲ್ಲಿದ್ದೀವಿ. ಬಸವನಗುಡಿಯಲ್ಲಿರುವಂಥದ್ದು, ಗಾಂಧಿ ಬಜಾರ್ನ ಮುಖ್ಯ ರಸ್ತೆಯಲ್ಲಿರುವಂಥ ಒಂದು ಕಚೇರಿ ಇದು ಇನ್ನು ಕೆಲವೇ ದಿನಗಳಲ್ಲಿ, ಇನ್ನು 2-3 ದಿನಗಳಲ್ಲೇ ಹೆಸರು ಬದಲಾವಣೆ ಆಗುತ್ತೆ, ಇಲ್ಲಿ ಸಂಸ್ಥೆ ಬದಲಾವಣೆ ಆಗುತ್ತೆ. ಈ ಒಂದು ಮರ್ಜರ್ ಪ್ರಕ್ರಿಯೆ ಅಂತ ನಾವಿದೆ, ವಿಲೀನ ಪ್ರಕ್ರಿಯೆ ಪೂರ್ಣಗೊಂಡಿರುವಂಥ ಒಂದು ಸಂದರ್ಭದಲ್ಲಿ ನಾವು ಇದ್ದೀವಿ. ಇದು ಒಂದು ರೀತಿಯ ಸಂಕ್ರಾಂತಿ ಅಂತ ಹೇಳ್ತೀವಲ್ಲ, ಸಂಕ್ರಾಂತಿ ಅಂದರೆ ಸಂಕ್ರಾಂತಿ. ಈ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಕ್ರಾಂತಿ ಕೂಡ ಆಗ್ತಾ ಇದೆ. ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕು ತನ್ನ ಹೆಸರನ್ನು ಕಳೆದುಕೊಂಡು ಹೊಸ ಹೆಸರಿನಲ್ಲಿ ಜನರ ಸೇವೆಗೆ ಇವತ್ತು ಅಣಿ ಆಗ್ತಾ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಎದುರಾಗುವಂಥ ಕೆಲವೊಂದಿಷ್ಟು ಪ್ರಶ್ನೆಗಳು, ಅದು ಠೇವಣಿದಾರರು ಇರ್ಬೋದು, ಗ್ರಾಹಕರು ಇರ್ಬೋದು, ಅಥವಾ ಈ ಸಹಕಾರಿ ಕ್ಷೇತ್ರದಲ್ಲಿರುವಂಥವರು, ಇವ್ರಿಗೆಲ್ರಿಗೂ ಕೆಲವೊಂದಿಷ್ಟು ಪ್ರಶ್ನೆಗಳು ಸಹಜವಾಗಿಯೇ ಕಾಣುತ್ತೆ. ಇದ್ರ ಬಗ್ಗೆ ನಾವು ಇವತ್ತು ಚರ್ಚೆಯನ್ನು ಮಾಡೋಣ. ಮೊದಲನೇದಾಗಿ, ಈ ಒಂದು ವಿಲೀನ ಪ್ರಕ್ರಿಯೆ ಇದೆಯಲ್ಲ, ಇದು ಎಷ್ಟರ ಮಟ್ಟಿಗೆ ಠೇವಣಿದಾರರ ಹಿತದೃಷ್ಟಿಯಿಂದ, ಗ್ರಾಹಕರ ಹಿತದೃಷ್ಟಿಯಿಂದ ಮತ್ತು ಈ ಮ್ಯಾನೇಜ್ಮೆಂಟು, ಆಡಳಿತ ಮಂಡಳಿ ಏನಿತ್ತಲ್ಲ, ಅವರ ಹಿತದೃಷ್ಟಿಯಿಂದ ಎಷ್ಟು ಮಹತ್ವದ್ದಾಗಿತ್ತು? ನೋಡಿ, ಸಹಕಾರ ಕ್ಷೇತ್ರಕ್ಕೆ, ಅದರಲ್ಲೂ ಬೆಂಗಳೂರು ದಕ್ಷಿಣದಲ್ಲಿ ಒಂದು ರೀತಿಯ ಸಹಕಾರ ಕ್ಷೇತ್ರಕ್ಕೆ ರಾಹು ಬಡದಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಹಲವಾರು ಸಹಕಾರ ಬ್ಯಾಂಕ್ಗಳು, ಸೊಸೈಟಿಗಳು ಮುಚ್ಚೋಗಿರ್ತಕ್ಕಂಥದ್ದು. ಯಾಕೆಂದರೆ ಕಷ್ಟಪಟ್ಟು ದುಡಿದಂಥ ಹಣವನ್ನು ಅಲ್ಲಿ ಠೇವಣಿದಾರರಾಗಿ ಠೇವಣಿ ಇಟ್ಟಿರ್ತಾರೆ. ಆದರೂ ಹಗಲು ರಾತ್ರಿ ಮುಚ್ಕೊಂಡು ಹೋಗಿರ್ತಕ್ಕಂಥ ಸಂದರ್ಭಗಳಲ್ಲಿ ಅದು 100-200 ರೂಪಾಯಿ ಅಲ್ಲ, 2,000 ಕೋಟಿ, 2,500 ಕೋಟಿ, 100 ಕೋಟಿಗಳ ಹಗರಣವನ್ನು ಈ ಒಂದು ಪ್ರದೇಶದಲ್ಲಿ ನಡೆದಂಥ ಘಟನೆಗಳು ಇಲ್ಲಿರ್ತಕ್ಕಂಥ ಎಲ್ಲ ಸಹಕಾರಿ ಬ್ಯಾಂಕ್ಗಳ ಮೇಲೆ ಒಂದು ರೀತಿಯ ಭೂಕಂಪದ ವಾತಾವರಣವನ್ನು ನಿರ್ಮಾಣ ಮಾಡೈತೆ. ಯಾಕೆಂದರೆ ಯಾರು ಸಹಕಾರಿ ಕ್ಷೇತ್ರದ ಮೇಲೆ ನಂಬಿಕೆಯನ್ನು ಕಳ್ಕೊಂಡಂಥ ಸಂದರ್ಭದಲ್ಲಿ ಆ ಪರ್ವಕಾಲದಲ್ಲಿ ನಾವಿದ್ದೇವೆ. ಯಾಕೆಂದರೆ ಯಾರು ನಂಬುವ ಸ್ಥಿತಿ ಇರಲಿಲ್ಲ. ಅದಾದಮೇಲೆ ಈ ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕಿನ ಇವತ್ತೇನು ಮರ್ಜರ್ ಪ್ರಕ್ರಿಯೆ ಕಾಸ್ಮಾಸ್ ಬ್ಯಾಂಕ್ ಜೊತೆ ನಡೀತಾ ಇದೆ, ಇದಕ್ಕೆ ಮೂಲ ಕಾರಣ ಏನಂತಂದರೆ, ಬ್ಯಾಂಕಿನ ಗ್ರಾಹಕರ, ಠೇವಣಿದಾರರು, ಸದಸ್ಯರ ಒಂದು ಹಿತಾಸಕ್ತಿಯನ್ನು ಕಾಪಾಡೋದು ಒಂದೇ ಮುಖ್ಯ ಉದ್ದೇಶ ಆಗಿರೋದ್ರಿಂದ ಈ ಮರ್ಜರ್ ಪ್ರಕ್ರಿಯೆಯಲ್ಲಿ ಮೊದಲನೇದು, ಯಾಕೆಂದರೆ 17 ತಿಂಗಳ ಹಿಂದೆ ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕ್ಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅವರು 35A ಹಾಕ್ತಾರೆ. ಆವಾಗ ನಾವು ನೋಡ್ತಾ ಇದ್ವಿ, ಒಂದು ಪ್ರದೇಶದಲ್ಲಿ ಒಂದು ರೀತಿಯ ಸಾವಿರಾರು ಜನ ದುಡ್ಡು ತೊಗೊಳಕ್ಕೋಸ್ಕರ ಬರ್ತಾ ಇದ್ದಾರೆ. ಏನೇನೋ ರೀಸನ್ಸ್ ಹೇಳ್ತಿದ್ರು, ಹೆಲ್ತ್ ಪ್ರಾಬ್ಲಮ್ಮು, ಮಕ್ಕಳ ಎಜುಕೇಷನ್ನು ಎಲ್ಲ ಹೇಳಿದಾಗಲೂ ಸಹ ರಿಸರ್ವ್ ಬ್ಯಾಂಕ್ 35A ಹಾಕಿದ ತಕ್ಷಣ ನಾವು ಯಾವುದೇ ರೀತಿಯ ಒಂದು ಲಿಮಿಟ್ ಇರುತ್ತೆ, 1 ಲಕ್ಷ ತನಕ ಡ್ರಾ ಮಾಡ್ಬೋದು, ಮಿಕ್ಕ ಹಣ ಕೊಡೋಕ್ಕಾಗಲ್ಲ ಅಂತಕ್ಕಂಥದ್ದು. ಅದು 6 ತಿಂಗಳು ರಿನ್ಯೂವಲ್ ಆಗಿ ಜನರಿಗೆ ಮಾನಸಿಕವಾದಂಥ ಒತ್ತಡವನ್ನು ಸೃಷ್ಟಿ ಮಾಡಿ, ಅನೇಕರಿಗೆ ಬೇರೆ ರೀತಿಯ ಕಾಯಿಲೆಗಳು ಶುರುವಾಗಿ ತಮ್ಮ ಹಣವನ್ನೇ ತಾವು ತೆಗೆದುಕೊಳ್ಳದೇ ಇರೋವಂಥ ಪರಿಸ್ಥಿತಿ ನಿರ್ಮಾಣ ಆಗೋಗಿತ್ತು. ಇಂಥ ಸಂದರ್ಭದಲ್ಲಿ ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕಿನ ಆಡಳಿತ ಮಂಡಳಿ ಅಧ್ಯಕ್ಷರಾಗಿರ್ತಕ್ಕಂಥ H.C. ಕೃಷ್ಣ ಮತ್ತು ತಂಡದವರು ಒಂದು ಗಟ್ಟಿ ನಿರ್ಧಾರವನ್ನು, ಸಂಕಲ್ಪವನ್ನು ತೆಗೆದುಕೊಳ್ಳಾರೆ. ಯಾಕೆಂದರೆ ಇವತ್ತಿನ ಈ ಒಂದು ಕಾಂಪಿಟೇಷನಲ್ಲಿ ಈ ಬ್ಯಾಂಕಿನ ಈ ಒಂದು ಲೋಯರ್ ಟೆಕ್ನಾಲಜಿ ಬೇಸಲ್ಲಿ ಇಟ್ಕೊಂಡು ನಡ್ಸೋಕ್ಕಾಗೋದಿಲ್ಲ ಅಂತಕ್ಕಂಥದ್ದು, ಮತ್ತು ನಂಬಿಕೆಯನ್ನು ಕಳೆದುಕೊಳ್ತಕ್ಕಂಥ ಕೋಆಪರೇಟಿವ್ ಬ್ಯಾಂಕ್ಗಳ ಒಂದು ಸಾಲಿನಲ್ಲಿ ಸೇರುತ್ತೆ ಅಂತಕ್ಕಂಥ ಒಂದು ಭಯದ ವಾತಾವರಣ ನಿರ್ಮಾಣ ಆಗಿತ್ತು. ಅಂಥ ಸಂದರ್ಭದಲ್ಲಿ ಅವತ್ತೇ 17 ತಿಂಗಳಿಂದನೇ ಇವರು ಮರ್ಜರ್ ಪ್ರೋಸೆಸ್ಗೆ ರಿಕ್ವೆಸ್ಟನ್ನು ಕೊಟ್ಟು ಎಲ್ಲ ಮಾಡ್ತಾಯಿದ್ರು. ಮೊದಲು ಯಾವುದೋ ಒಂದು ಬ್ಯಾಂಕ್ ಜೊತೆ ಒಂದು ಮರ್ಜರ್ ಆಗಬೇಕು ಅಂತಕ್ಕಂಥ ಎಲ್ಲ ಪ್ರೋಸೆಸ್ಗಳು ನಡೆದಿತ್ತು. ಏನೋ ಅನಿವಾರ್ಯ ಕಾರಣಗಳಿಂದ ಅದಾಗಲಿಲ್ಲ. ನಂತರ ಗ್ರಾಹಕರ ಅದೃಷ್ಟ ಮತ್ತು ಬೆಂಗಳೂರಿನ ಸಹಕಾರಿ ಕ್ಷೇತ್ರಗಳ ಹಲವಾರು ಬ್ಯಾಂಕ್ಗಳ ಅದೃಷ್ಟ ಅಂತ ಹೇಳ್ಬೋದು. ಇವತ್ತೇನಂತಂದರೆ, ಸಹಕಾರಿ ಬ್ಯಾಂಕ್ಗಳ ಬಗ್ಗೆ ಭರವಸೆ ಸೃಷ್ಟಿಯಾಗುವಂಥ ಸನ್ನಿವೇಶ ಇದಾಗಿದೆ. ಯಾಕೆಂದರೆ ಇಲ್ಲಿ ಗ್ರಾಹಕರ ಇಟ್ಟಿರ್ತಕ್ಕಂಥ ಹಣಕ್ಕೆ ಎಲ್ಲ ಪೂರ್ಣವಾದಂಥ ಗ್ಯಾರಂಟಿ ಇಲ್ಲಿ ಸಿಗ್ತಾ ಇದೆ ಮರ್ಜರ್ ಆಗೋದ್ರಿಂದ. ಮತ್ತು ಆ ಗ್ರಾಹಕರ ಸೇವೆ ಏನಿತ್ತು, ಇವತ್ತು ಒಂದು ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕ್ ಒಂದು ಲಿಮಿಟೆಡ್ ಆಪರೇಷನ್ ನಡೀತಾ ಇತ್ತು. ಇದು ದೇಶದ 2ನೇ ಅತಿ ದೊಡ್ಡ ಮಲ್ಟಿ ಸ್ಟೇಟ್ ಕೋಆಪರೇಟಿವ್ ಬ್ಯಾಂಕ್ ಆಗಿರ್ತಕ್ಕಂಥ ಕಾಸ್ಮಾಸ್ ಬ್ಯಾಂಕು ಸುಮಾರು 183 ಶಾಖೆಗಳನ್ನು, 35 ಲಕ್ಷ ಠೇವಣಿಯನ್ನು ಇಟ್ಕೊಂಡ 35 ಲಕ್ಷ ಕೋಟಿ ಠೇವಣಿಯನ್ನು ಇಟ್ಟಿರ್ತಕ್ಕಂಥದ್ದು. ಹೀಗೆ ಅದೊಂದೇ ಅಲ್ಲ, ಇವತ್ತಿನ ಯಂಗರ್ ಜನ್ರೇಷನ್ ಯಾರು ಕೋಆಪರೇಟಿವ್ ಬ್ಯಾಂಕಿನ ಸೆಕ್ಟರ್ ಕಡೆ ಬರ್ತಾ ಇಲ್ಲ. ಯಾಕೆ ಅಂತಂದರೆ, ಇದು ಯಾವುದು ಹಳೆ ಕಾಲದ ಸಿಸ್ಟಮ್ ಅಂತ. ಇವತ್ತೇನಾಗಿದೆ, ಯಾವುದೇ ಈಗ ದೊಡ್ಡ ಕಾರ್ಪೊರೇಟ್ ಪ್ರೈವೇಟ್ ಬ್ಯಾಂಕ್ಗಳಿದೆಯಲ್ಲ, ಅದಕ್ಕೆ ಸರಿಸಮಾನವಾದಂಥ ಸೇವೆಯನ್ನು ಕಾಸ್ಮಾಸ್ ಬ್ಯಾಂಕಲ್ಲಿ ನಿರೀಕ್ಷೆ ಮಾಡ್ಬೋದು ಅಂತಕ್ಕಂಥದ್ದು ನಾವು ಕೇಳ್ಪಡ್ತಾ ಇದ್ದೀವಿ. ಬೇರೆ ಕಡೆ ನಾವು ನೋಡ್ತಾ ಇದ್ದೀವಿ. ನೆಟ್ ಬ್ಯಾಂಕಿಂಗ್ ಇರ್ಬೋದು, ಮೊಬೈಲ್ ಬ್ಯಾಂಕಿಂಗ್ ಇರ್ಬೋದು, ವಾಟ್ಸಪ್ ಬ್ಯಾಂಕಿಂಗ್ ಇರ್ಬೋದು, ಆಮೇಲೆ ಫಾರಿನ್ ಕರೆನ್ಸಿನ ಟ್ರಾನ್ಸ್ಫರ್ ಮಾಡೋವಂಥದ್ದು ಇರ್ಬೋದು. ಈ ರೀತಿಯ ಎಲ್ಲ ವ್ಯವಸ್ಥೆಗಳನ್ನು ಒಂದೇ ಸೂರಿನಡಿಗೆ. ಯಾಕೆಂದರೆ ಇವತ್ತು ಒಂದು ಕಡೆ ಬೇಜಾರಿರ್ಬೋದು ಗ್ರಾಹಕರಿಗೆ,
ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕು ಹಳೆಯದು 48 ವರ್ಷದಿಂದ ನಾವು ಅದ್ರ ಜೊತೆ ಅವಿನಾಭಾವ ಸಂಬಂಧ ಇತ್ತು. ಆದರೆ ಕೆಲವು ಸತಿ ಹಣಕಾಸು ವಿಚಾರದಲ್ಲಿ ನಾವು ಸ್ವಲ್ಪ ಸ್ಟ್ರಿಕ್ಟ್ ಆಗಿರಬೇಕಾಗತ್ತೆ. ನಮ್ಮ ಗ್ರಾಹಕರ ಹಣ ಅನ್ನೋದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು. ಅದನ್ನು ಉಳಿಸೋ ದೃಷ್ಟಿಯಿಂದ ನಮ್ಮ ಎಚ್ ಸಿ ಕೃಷ್ಣ ಮತ್ತು ತಂಡದವರು ಈ ಮರ್ಜರ್ ಪ್ರೋಸೆಸ್ಸನ್ನು ಮೂವ್ ಮಾಡಿದ್ರು. ಅದಕ್ಕೆ ತಕ್ಕನಾಗಿ ಕಾಸ್ಮಸ್ ಬ್ಯಾಂಕ್ ಅವರು ಸಹ ಈ ಬ್ಯಾಂಕಿನ ಆಗು ಹೋಗುಗಳು ಅಂದರೆ ಲಯಬಿಲಿಟೀಸ್ ಏನು ಅಸೆಟ್ಸ್ ಏನು ಎಲ್ಲ ವೈ ಮಾಡಿ ಇಬ್ಬರೂ ಒಪ್ಕೊಂಡು ಮ್ಯೂಚುವಲ್ ಆಗಿ ಒಂದು ಜನರಲ್ ಬಾಡಿ ಕರೆದು ಅದಕ್ಕೆ ಅಪ್ರೂವಲ್ ತೆಗೆದುಕೊಂಡು ಇಬ್ಬರ ಪತ್ರವನ್ನು ರಿಸರ್ವ್ ಬ್ಯಾಂಕ್ ಕೊಡ್ತಾರೆ. ರಿಸರ್ವ್ ಬ್ಯಾಂಕ್ ಕೊಟ್ಟು ಹಲವಾರು ತಿಂಗಳ ನಂತರ ಆಗು ಹೋಗುಗಳನ್ನು ನೋಡ್ತಾರೆ. ರಿಸರ್ವ್ ಬ್ಯಾಂಕ್ ಸುಮ್ಮನೆ ಯಾವುದಕ್ಕೂ ಒಪ್ಕೊಳ್ಳೋದಿಲ್ಲ. ಇವರಿಬ್ಬರು ಒಪ್ಕೊಂಡ್ಬಿಡುತ್ತೆ, ಅವ್ರು ಯಾಕೆ ಒಪ್ಕೋತಾರೆ? ಅವರು ಮುಂದೆ ಈ ರೀತಿಯ ಸಹಕಾರ ಕ್ಷೇತ್ರದಲ್ಲಿ ಒಂದು ರೀತಿ ಏನಾದ್ರು ತೊಂದರೆ ಆದರೆ ಮುಂದೆ ಏನು ಅಂತಕ್ಕಂಥ ಪರಿಸ್ಥಿತಿಗೆ ಒಂದು ಮಾರ್ಗದರ್ಶನವಾಗಿ ಇವತ್ತು ಮರ್ಜರ್ ಆಗ್ತಾ ಇದೆ. ಇವತ್ತು ಕಾಸ್ಮಸ್ ಬ್ಯಾಂಕ್ ಮರ್ಜರ್ ಆಗ್ತಿರ್ತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಹಲವಾರು ಬ್ಯಾಂಕ್ಗಳು ಏನೊಂದು 2 ಬ್ರಾಂಚ್ ಇರುತ್ತೆ, 3 ಬ್ರಾಂಚ್ ಇರುತ್ತೆ, ಏನೋ ಒಂದು ಹಳೆಯ ಕಾಲ ಸಿಸ್ಟಮಲ್ಲಿ ನಡೀತಾ ಇರುತ್ತೆ. ಇವತ್ತಿನ ಕಾಲದ ಘಟ್ಟದಲ್ಲಿ ಇದು ನಡೆಯೋದು ಕಷ್ಟ ಆಗುತ್ತೆ. ಅವ್ರಿಗೂ ಸಹ ಇದು ಏನು ಈ ಮಾರ್ಗದರ್ಶನ ಏನಾಗುತ್ತೆ ನಡ್ಸೋಕ್ಕಾಗದೇ ಇರೋವಂಥ ಸಂದರ್ಭದಲ್ಲಿ ಈ ಮರ್ಜರ್ ಪ್ರೋಸೆಸ್ ಅಂತಕ್ಕಂಥದ್ದು ಒಂದು ಕಲ್ಪವೃಕ್ಷವಾಗಿ ಸಣ್ಣ ಸಣ್ಣ ಕೋಆಪರೇಟಿವ್ ಬ್ಯಾಂಕ್ಗೆ ಒಂದು ಮಾರ್ಗದರ್ಶನ ಆಗುತ್ತೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಈ ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕಿನ ಸಂದರ್ಭದಲ್ಲೇ ಬಹಳಷ್ಟು ಜನರಿಗೆ ಆತಂಕ ಮೂಡಿರುವಂಥದ್ದು ಈ ಬಸವನಗುಡಿಯಲ್ಲೇ ಇರುವಂಥ ಇನ್ನೊಂದೆರಡು ಕೋಆಪರೇಟಿವ್ ಬ್ಯಾಂಕ್. ಅದರಲ್ಲೂ ನಾವು ಹೆಸರು ಹೇಳಲೇಬೇಕಾಗುತ್ತೆ, ರಾಘವೇಂದ್ರ ಕೋಆಪರೇಟಿವ್ ಬ್ಯಾಂಕು. ಅದು ಅತ್ಯಂತ ದೊಡ್ಡ ಮಟ್ಟದಲ್ಲಿ ಬೆಳೆದಂಥ ಬ್ಯಾಂಕು, ಒಂದು ಭಾಳ ವೇಗವಾಗಿ ಬೆಳೆದಂಥ ಬ್ಯಾಂಕು. ಬೇರೆ ಬೇರೆ ಕಡೆ ಬ್ರ್ಯಾಂಚ್ಗಳನ್ನು ಕೂಡ ಮಾಡಿದ್ರು. ಆದರೆ ಅದು ದಿಢೀರಾಗಿ ಕುಸಿದು ಹೋಗುತ್ತೆ, ನಷ್ಟ ಆಗುತ್ತೆ. ಮತ್ತು ಅಲ್ಲಿದ್ದಂಥ ಸಾವಿರಾರು ಕೋಟಿ ಹಣ ಠೇವಣಿದಾರರು ಬೀದಿಗೆ ಬರೋ ಥರ ಆಗುತ್ತೆ. ಎಷ್ಟೋ ಜನ ಇವತ್ತಿಗೂ ಕೂಡ ಒಂಥರ ತಮ್ಮ ಮಾನಸಿಕ ಸ್ಥೀಮಿತವನ್ನು ಕಳೆದುಕೊಂಡು ಬೀದಿಯಲ್ಲಿ ಓಡಾಡುವಂಥ ಪರಿಸ್ಥಿತಿ ಆಗಿದೆ. ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಳ್ಳುವಂಥ ಪರಿಸ್ಥಿತಿ ಬರುತ್ತೆ. ಅದ್ರ ಜೊತೆಗೆ ಇನ್ನೊಂದು ವಶಿಷ್ಠ ಬ್ಯಾಂಕ್ ಕೂಡ ಕ್ರೈಸಿಸ್ ಆಗುತ್ತೆ, ಅದು ಕೂಡ ಮುಚ್ಚಿ ಹೋಗುತ್ತೆ. ಈ ಒಂದು ಸಮುದಾಯಕ್ಕೆ ಸೇರಿರುವಂಥ ಬ್ಯಾಂಕ್ಗಳೇ ಈ ಒಂದು ಪರಿಸ್ಥಿತಿ ಎದುರಿಸೋದಾಗಿ ಬಂದಾಗ ಸಹಜವಾಗಿಯೇ ಇದು ಒಂದು ಕೋಆಪರೇಟಿವ್ ಸೆಕ್ಟರ್ ಮಾತ್ರ ಅಲ್ಲ, ಒಂದು ಸಮುದಾಯದ ಮೇಲೇನೂ ಒಂದು ಆರೋಪ ಬರುವಂಥದ್ದು. ಅವ್ರಿಗೆ ನಡ್ಸೋಕ್ಕಾಗಲ್ಲ, ಅವರಲ್ಲಿ ಒಂದು ಏನಂತಾರೆ ಅದು ದಕ್ಷತೆಯ ಕೊರತೆ ಆಗಿದೆ ಅನ್ನುವಂಥ ಮಾತು ಕೂಡ ಕೇಳಿ ಬರ್ತಾ ಇದೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ಈ ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕ್ನ ಆಡಳಿತ ಮಂಡಳಿ ಒಂದು ರೀತಿ ಒತ್ತಡಕ್ಕೆ ಸಿಲುಕಿ ಹಾಕಿಕೊಂಡ್ರ, ಈ ರೀತಿಯ ಒಂದು ಮರ್ಜರ್ ಮಾಡುವಂಥ ಅನಿವಾರ್ಯತೆ ಅವರು ಸಿಲುಕಿ ಹಾಕಿಕೊಂಡ್ರ ಅನ್ನುವಂಥದ್ದು ಒಂದು ಪ್ರಶ್ನೆ ಕೂಡ ಬರುತ್ತೆ. ಇದನ್ನು ಹೊರತುಪಡಿಸಿದರೆ ಬೇರೆ ಏನಾದರೂ ಅಲ್ಟರ್ನೇಟಿವ್ ಒಂದು ಮಾರ್ಗಗಳು ಇತ್ತ ಅನ್ನುವಂಥದ್ದು ಕೂಡ ಚರ್ಚೆ ಆಗ್ತಾ ಇರುವಂಥದ್ದು. ನೋಡಿ, ಇದು ತುಂಬ ಒಳ್ಳೆ ಒಂದು ಸಮುದಾಯ ಅಂತ ನೀವು ಹೇಳ್ತಾ ಇದ್ರಿ. ಅದು ನೇರವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಬ್ರಾಹ್ಮಣ ಸಮುದಾಯದ ಹಲವಾರು ಫೌಂಡರ್ಸ್ಗಳು ಶುರು ಮಾಡಿದಂಥ ಬ್ಯಾಂಕ್ ಇದು. ಇದಿರ್ಬೋದು, ರಾಘವೇಂದ್ರ ಬ್ಯಾಂಕ್ ಇರ್ಬೋದು, ವಸಿಷ್ಠ ಸೊಸೈಟಿ ಇರ್ಬೋದು, ಹೀಗೆ ಹಲವಾರು ಬ್ಯಾಂಕ್ಗಳು ಬ್ರಾಹ್ಮಣರು ಮೂಲತಃ ಸೃಷ್ಟಿ ಮಾಡಿರ್ತಾರೆ. ನಂತರ ಇವ್ರು ಯಾರಿಗೆ ಲೋನ್ ಕೊಟ್ಟರು ಅನ್ನೋದು ಸೃಷ್ಟಿಯಾಗುತ್ತೆ. ಯಾಕೆಂದರೆ ಲೋನು ತೊಗೊಂಡವರು ಸರಿಯಾಗಿಲ್ಲದೆ ಇದ್ದಾಗ ಬ್ಯಾಂಕಿನ ಅಧೋಗತಿ ಕಾರಣ ಆಗುತ್ತೆ. ರಾಘವೇಂದ್ರ ಬ್ಯಾಂಕಿನ ಉದಾಹರಣೆ ಹೇಳಬೇಕು ಅಂತಂದರೆ ಸುಮಾರು 2300 ಕೋಟಿ ರೂಪಾಯಿನಲ್ಲಿ ಸುಮಾರು 1700 ಕೋಟಿಯಷ್ಟು ಲೋನ್ ಕೊಟ್ಟಿದ್ದಾರೆ. ಅಂದರೆ ಇವಾಗ 1000 ರೂಪಾಯಿ ವರ್ತಿರ್ತಕ್ಕಂಥ ಪ್ರಾಪರ್ಟಿಗೆ ಸುಮಾರು 5000 ರೂಪಾಯಿ ಲೋನ್ ಕೊಟ್ಟಿದ್ದಾರೆ. ಅಲ್ಲಿ ಇರ್ತಕ್ಕಂಥ ಸಿಬ್ಬಂದಿಯ ವ್ಯವಹಾರ ಇರ್ಬೋದು, ಡೈರೆಕ್ಟರ್ಗಳ ವ್ಯವಹಾರ ಇರ್ಬೋದು, ಈ ರೀತಿಯ ಒಂದು ಅಪವೃದ್ಧವಾದಂಥ ಒಂದು ಡೈರೆಕ್ಟರ್ಗಳು ತಮ್ಮ ಸ್ವಾರ್ಥಕ್ಕೋಸ್ಕರ ಸಾರ್ವಜನಿಕರ ಹಣವನ್ನು ಸಂಪೂರ್ಣವಾಗಿ ನಾಶ ಮಾಡಿರೋದು. ಯಾವುದೇ ಕಾರಣಕ್ಕೂ ಮರ್ಜ್ ಆಗೋದಿಲ್ಲ, ಅಸೆಟ್ಸೇ ಇಲ್ಲ. ಆದರೆ ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕಿನ ವಿಚಾರಕ್ಕೆ ಬಂದಾಗ ಇಲ್ಲಿ ಅಸೆಟ್ಸ್ ಇದೆ, NPA ಇದೆ, ಅಸೆಟ್ಸ್ ಇದೆ, ಮತ್ತು ಸಾಲಗಾರರು ಸಾಲ ತೊಗೊಂಡಿದ್ದಕ್ಕೆ ಆಸ್ತಿಗಳಿದೆ. ಅದರಿಂದ ಒಂದು ಅಮಿಕಬಲ್ ಸೊಲ್ಯೂಷನ್ ಆಗಿ ಕಾಸ್ಮಸ್ ಬ್ಯಾಂಕ್ ಅವರು ಇದನ್ನು ತೆಗೆದುಕೊಂಡಿದೆ. ಮತ್ತು ಬ್ರಾಹ್ಮಣರ ವಿಚಾರ ಹೇಳ್ತಾ ಇದ್ರಿ, ಒಂದು ಸಮುದಾಯ ಅಂತ. ಇದು ಒಂದು ವಿಶೇಷ ಸಂದರ್ಭ. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆ ಅಂತ ಒಂದು ರಾಜ್ಯದ ಸಮಿತಿ ಇದೆ. ಅದು 50ನೇ ವರ್ಷದ ಆಚರಣೆಯ ಸಂದರ್ಭದಲ್ಲಿ ಬ್ರಾಹ್ಮಣರ ಮೇಲೆ ಹಲವಾರು ಆರೋಪಗಳು ಬರ್ತಾ ಇತ್ತು. ಬ್ರಾಹ್ಮಣ ಸಮುದಾಯರು ಹಲವಾರು ಬ್ಯಾಂಕ್ಗಳನ್ನು ಮುಚ್ಕೊಂಡು ಹೊಟ್ಟವರು. ವಿನ್ವಿಂಗ್ ಶಾಸ್ತ್ರಿ ಇರ್ಬೋದು, ರಾಘವೇಂದ್ರ ಬ್ಯಾಂಕ್ ಇರ್ಬೋದು, ವಸಿಷ್ಠ ಇರ್ಬೋದು, ಹೀಗೆ ಹಲವಾರು ಬ್ಯಾಂಕ್ಗಳಲ್ಲಿ ಬ್ರಾಹ್ಮಣರೇ ನಡೆಸ್ತಾ ಇರ್ತಕ್ಕಂಥ ಬ್ಯಾಂಕ್ಗಳು ಜನರಿಗೆ ಚೀಟಿಂಗ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕ್ನ ಈ 50ನೇ ವರ್ಷ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆ 50ನೇ ಒಂದು ಸಂದರ್ಭ ನಡೀತಾ ಇದೆ. ಜನವರಿ 17-18 ನಡೀತಕ್ಕಂಥ ಒಂದು ದೊಡ್ಡ ಕಾರ್ಯಕ್ರಮ ಪ್ಯಾಲೇಸ್ ಗ್ರೌಂಡಲ್ಲಿ ನಡೀತಾ ಇದೆ. ಅಂಥ ಒಂದು ಸುಸಂದರ್ಭದಲ್ಲಿ ಇವತ್ತು ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕು ಕಾಸ್ಮಸ್ ಬ್ಯಾಂಕ್ ಜೊತೆ ಮರ್ಜರ್ ಆಗ್ತಿರ್ತಕ್ಕಂಥ ಬ್ರಾಹ್ಮಣ ಸಮುದಾಯದವರು ಜನರಿಗೆ ಮೋಸ ಮಾಡ್ತಾ ಇಲ್ಲ ಅಂತಕ್ಕಂಥ ಒಂದು ಸಂದೇಶವನ್ನು ಕೊಡ್ತಕ್ಕಂಥದ್ದು, ಬ್ರಾಹ್ಮಣರು ಸಮುದಾಯದ ಪರ ನಿಂತಿರ್ತಕ್ಕಂಥದ್ದು, ಬ್ರಾಹ್ಮಣರಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅವ್ರ ಹಣಕಾಸು ಸ್ಥಿತಿಲಿ, ಮತ್ತು
ಬ್ರಾಹ್ಮಣರ ಒಂದು ತಲೆ ಎತ್ತಿ ಬದುಕ್ತಕ್ಕಂಥ ಒಂದು ಸ್ಥಿತಿಗೆ ಇವತ್ತು ಕಾಸ್ಮಾಸ್ ಬ್ಯಾಂಕ್ ಜೊತೆ ವಿಲೀನ ಆಗಿರತಕ್ಕಂಥ ಪ್ರಕ್ರಿಯೆ ಒಂದು ರೀತಿಯ ಕಾಕತಾಳಿ ಅನ್ಬೋದು. ಅದು 50 ವರ್ಷದ ಆಚರಣೆ, ಇದು 48 ವರ್ಷ ಅನ್ಸುತ್ತೆ. ಈ ಸಂದರ್ಭದಲ್ಲಿ ಇವರು ನಿರ್ಧಾರದಿಂದ ಕೆಲವ್ರಿಗೆ ವೈಯಕ್ತಿಕವಾಗಿ ಒಂದು ಸೆಂಟಿಮೆಂಟ್ಸ್ ಇಟ್ಕೊಂಡಿರ್ತಾರೆ. ವಿತ್ತಹೀನಂ ನ ಬಂಧು ನ ಸಖಃ ನ ಸೋದರಸ್ಯ ನ ಪತ್ನಿ ಅಂತಾರೆ. ಆದರೆ ಹಣ ಇಲ್ದವ್ರ ಹತ್ರ ಹೆಂಡತಿ ಮಕ್ಕಳು ಬಂಧುಗಳು ಯಾರೂ ಇರಲ್ಲ ಅಂತಕ್ಕಂಥದ್ದು ಇವತ್ತಿನ ಕಟು ಸತ್ಯ. ಅಂಥ ಸಂದರ್ಭದಲ್ಲಿ ಹಣನೇ ಮುಖ್ಯ ಆಗುತ್ತೆ. ಬ್ಯಾಂಕ್ನ ಉದ್ದೇಶ ಹಣ ಡೆಪಾಸಿಟ್ ತಗೊಳ್ಳೋದು, ಲೆಂಡಿಂಗ್ ಮಾಡೋದು. ಇದು ನಡೀದೇ ಇದ್ದರೆ ಬ್ಲಡ್ ಸರ್ಕ್ಯುಲೇಷನ್ ಸ್ಟಾಪ್ ಆಗುತ್ತೆ. ಇಂಥ ಸಂದರ್ಭದಲ್ಲಿ ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕಿಗೆ NPA ಪ್ರಮಾಣ ಜಾಸ್ತಿ ಆಗೋಯಿತು. ಮತ್ತು ಕೆಲವು ಲೋನ್ಗಳು ಯಾವ ರೀತಿ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ನಮಗಂತೂ ಗೊತ್ತಿಲ್ಲ. ಈ ಆಡಳಿತ ಮಂಡಳಿಯವರಿಗೆ ಆನ್ಸರ್ ಕೊಡಬೇಕಾಗ್ತಿತ್ತು. ಈಗ ಅದು ಮುಗಿದೋಯ್ತು ಕತೆ. ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ, ಅವ್ರೇನೋ ರಿಕವರಿ ಮಾಡ್ಕೋತಾರೆ. ಅಂಥ ಸಂದರ್ಭದಲ್ಲಿ ಬ್ರಾಹ್ಮಣ ಸಮುದಾಯದಿಂದ ಸಮಾಜಕ್ಕೆ ತೊಂದರೆ ಆಗಿಲ್ಲ ಅಂತಕ್ಕಂಥ ಒಂದು ಸಂದೇಶವನ್ನು ಕೊಡ್ತಕ್ಕಂಥ ಒಂದು ಕೆಲಸ ಆಗ್ತಾ ಇದೆ. ಮತ್ತು ಸಹಕಾರಿ ಕ್ಷೇತ್ರಕ್ಕೆ ಯಾರು ದಕ್ಷರಾಗಿರ್ತಾರೆ, ಪ್ರಾಮಾಣಿಕರಾಗಿರ್ತಾರೆ ಅಂಥ ಸಮಿತಿಯನ್ನು ಮುಂದುವರಿಸ್ತಕ್ಕಂಥದ್ದು. ಯಾಕೆಂದರೆ ಯಾರೋ ಬಂದು ನಿಂತ್ಕೊಂಡು ನಾನು ಎಲೆಕ್ಷನ್ ನಿಂತು ಗೆದ್ದುಬಿಟ್ಟೆ ಅಂತದಲ್ಲ, ಬದ್ಧತೆ ಬೇಕಾಗುತ್ತೆ. H.C. ಕೃಷ್ಣ ಅವರು ದಡ ಮುಟ್ಟೋ ತನಕ ನಾನು ಯಾವುದೇ ಕಾರ್ಯಕ್ರಮಕ್ಕೆ ಹೋಗೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದರು. ಯಾವುದೇ ಸಾರ್ವಜನಿಕ ಕಾರ್ಯಕ್ರಮಕ್ಕೆ ನಾನು ಅಟೆಂಡ್ ಮಾಡಲು ಮನಸ್ಸು ಇಲ್ಲ ನನಗೆ ಅಂತಕ್ಕಂಥದ್ದು. ಇವತ್ತವರು 5ನೇ ತಾರೀಕಿಂದ ನಿರಾಳ ಆಗ್ತಾರೆ. ಯಾಕೆಂದರೆ ಅವ್ರು ಅಂದ್ಕೊಂಡಿರ್ತಕ್ಕಂಥ ಸಂಕಲ್ಪವನ್ನು ಪರಿಪೂರ್ಣವಾಗಿ ನೆರವೇರಿಸಿರ್ತಕ್ಕಂಥ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಮುಖಂಡರು. ಅದನ್ನು ನಾವು ಅಲ್ಲಿ ಹೇಳಲೇಬೇಕಾಗುತ್ತೆ. ಸುತ್ತಮುತ್ತ ಇರತಕ್ಕಂಥ ಕೋಆಪರೇಟಿವ್ ಬ್ಯಾಂಕ್ಗಳಿಗೆ ಒಂದು ರೀತಿಯ ಚೈತನ್ಯ ಬರುತ್ತೆ. ಯಾಕೆಂದರೆ ದುಡ್ಡಿಟ್ಟರೆ ನಮಗೆ ಗ್ಯಾರಂಟಿ ಆಗ್ಬೋದು. 5 ಲಕ್ಷ ತನಕ ಈಗ ಕೇಂದ್ರ ಸರ್ಕಾರ ಒಂದು DIGC ಇನ್ಶೂರೆನ್ಸ್ ಸ್ಕೀಮ್ ಮಾಡಿದೆ. ಮೊದಲು 1 ಲಕ್ಷ ಇತ್ತು. ನಮ್ಮ ಸಂಸದರು, ಕೇಂದ್ರ ಸಚಿವರು, ಪ್ರಧಾನಮಂತ್ರಿಗಳೆಲ್ಲ ನಿರ್ಧಾರ ತೆಗೆದುಕೊಂಡು 5 ಲಕ್ಷಕ್ಕೆ ಏರಿಸಿರ್ತಕ್ಕಂಥದ್ದು ಒಂದು ಉತ್ತಮವಾದ ಬದಲು. ಇವಾಗ ಇನ್ನೊಂದು ಆಜ್ಞೆ ಆಗ್ತಾ ಇದೆ ಸದ್ಯದಲ್ಲೇ. ಸೀನಿಯರ್ ಸಿಟಿಸನ್ ಇರ್ತಕ್ಕಂಥ ಸಂಪೂರ್ಣ ಹಣಕ್ಕೆ ಇನ್ಶೂರೆನ್ಸ್ ಕವರ್ ಆಗುತ್ತೆ ಅಂತಕ್ಕಂಥದ್ದು ಮೋಸ್ಟ್ಲಿ ಈ ಬಜೆಟ್ ನಂತರ ಅನೌನ್ಸ್ ಆಗುತ್ತೆ ಅಂತಕ್ಕಂಥ ಸುದ್ದಿ ಬರ್ತದೆ. ಅವಾಗ ಏನಾಗುತ್ತೆ, ಹಿರಿಯ ನಾಗರಿಕರ ಹಣವನ್ನು ಸಂಪೂರ್ಣವಾಗಿ ನೀವು ಎಲ್ಲೇ ಇರಿ, ಯಾವುದೇ ಕೋಆಪರೇಟಿವ್ ಬ್ಯಾಂಕ್, ಸೊಸೈಟಿ ಹೇಳ್ತಾ ಇಲ್ಲ, ಸೊಸೈಟಿಲಿ ನೀವು ಇಡೋ ದುಡ್ಡಿಗೆ 5 ಪೈಸೆನೂ ಗ್ಯಾರಂಟಿ ಇಲ್ಲ. ನೀವು ಯಾರು ತಕ್ಕಂಥ ಈ ಹಿರಿಯ ನಾಗರಿಕರ ಇನ್ಶೂರೆನ್ಸ್ ಬರುತ್ತೆ ನೆಕ್ಸ್ಟ್ ಮಾರ್ಚ್ ಏಪ್ರಿಲ್ಗೆ ಶುರು ಆಗುತ್ತೆ ಅನಿಸುತ್ತೆ. ಅಂಥ ಸಂದರ್ಭದಲ್ಲಿ ನಿಮ್ಮ ಹಣವನ್ನು ಸುರಕ್ಷಿತವಾಗಿ ಇಟ್ಕೊಳ್ತಕ್ಕಂಥದ್ದು. ಯಾಕೆಂದರೆ ಹಣ ನೀವೇ ಮ್ಯಾನೇಜ್ ಮಾಡಬೇಕು. ಆದ್ದರಿಂದ ಈ ಮರ್ಜರ್ ಅಂತಕ್ಕಂಥದ್ದು ನಾವೆಲ್ಲ ಹಳೇ ಸದಸ್ಯರು, ಗ್ರಾಹಕರಾಗಿರೋದ್ರಿಂದ ನಮ್ಗನ್ಸುತ್ತೆ ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕ್ ಹೆಸರು ಹೋಗ್ಬಿಡ್ಬೋದು ಅಂತ. ಆದರೆ ಹೆಸರು ಹೋದ್ರೂ ಸಹ ಆ ನೈತಿಕತೆ ಇದೆಯಲ್ಲ, ಬದ್ಧತೆ, ಅದು ಉಳಿತಾ ಇದೆ. ಹೆಸರು ಹೋದ್ರು ಠೇವಣಿದಾರ ಉಸಿರು ಉಳಿಯಿತು. ನೀವು ತುಂಬಾ ಚೆನ್ನಾಗಿ ಹೇಳಿದ್ರಿ. ಹೆಸರು ಹೋಯ್ತು, ಉಸಿರು ಹೋಯ್ತು ಅಂತ ರಾಘವೇಂದ್ರ ಬ್ಯಾಂಕ್ ಆಗೋಯ್ತು. ರಾಘವೇಂದ್ರ ಬ್ಯಾಂಕ್ ಅಂದ್ರೆ ಎಷ್ಟಾಗ್ಬಿಟ್ಟಿದೆ ಅಂತ, ರಾಘವೇಂದ್ರ ಸ್ವಾಮಿಗಳ ಹೆಸರು ಇಟ್ಕೊಂಡಂತ ವ್ಯಕ್ತಿ ಆರಾಮಾಗಿದ್ದಾನೆ. ಜೈಲಿಗೆ ಹೋದ, ಜೈಲೆಲ್ಲ ಸಾರ್ವಜನಿಕರು ಎಷ್ಟೋ ಜನ ಸತ್ತೋದ್ರು. ಆದರೆ ಇಲ್ಲಿ ಆಡಳಿತ ಮಂಡಳಿ ಮತ್ತು ಅಧ್ಯಕ್ಷರು H.C. ಕೃಷ್ಣ ಅವರು ಈ ಗ್ರಾಹಕರ ಹಿತರಕ್ಷಣೆ ಒಂದೇ ಧ್ಯೇಯ ಅಂತಕ್ಕಂಥದ್ದು ಇಟ್ಕೊಂಡು, ಮತ್ತು ಅವರು ಯಾವಾಗಲೂ 24 hours ಫೋನು, ಯಾರೇ ಫೋನ್ ಮಾಡಿದ್ರು ಸಮಜಾಯಿಸಿ ಕೊಡ್ತಕ್ಕಂಥ ಕೆಲಸ ಮಾಡಿದ್ರು. ನಾನು ಅವ್ರ ಪರ ಮಾತಾಡ್ತಿದ್ದೀನಿ ಅಂತಲ್ಲ, ಬೇರೆ ಬೇರೆ ಸಹಕಾರ ಸಂಘಗಳು ಸಹ ಅವ್ರ ರೀತಿಯ ಒಂದು ರೀತಿಯ ವೈಸ್ ಡಿಸಿಷನ್ ಅನ್ಸುತ್ತೆ. ಅಂದರೆ ಈ ಥರ ಕ್ರೈಸಿಸ್ ಆದಾಗ ಬ್ಯಾಂಕನ್ನು ಮುಚ್ಚೋ ಬದಲಾಗಿ ಒಂದು ಮರ್ಜರ್ ಮಾಡಿ ಕೂಡಲೇ ಒಂದು ನಿರ್ಧಾರ ತೆಗೆದುಕೊಂಡು ಒಂದು ಒಳ್ಳೆ ದೊಡ್ಡ ಮಲ್ಟಿ ಸ್ಟೇಟ್ ಶೆಡ್ಯೂಲ್ ಬ್ಯಾಂಕ್ ಜೊತೆ ಮರ್ಜ್ ಮಾಡಿ ಠೇವಣಿದಾರರ ಹಿತರಕ್ಷಣೆ ಆಯಿತು. ಅಲ್ಲಿ ಎಂಪ್ಲಾಯೀಸು ಸಾಕಷ್ಟು ಜನ ಅನೇಕ ವರ್ಷಗಳಿಂದ ಇಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಆ ಎಂಪ್ಲಾಯೀಸ್ ಕೂಡ ಇಲ್ಲಿ ರಿಟೈನ್ ಆಗಿದ್ದಾರೆ, ಅವರು ಕೂಡ ಉಳ್ಕೊಂಡಿದ್ದಾರೆ. ಬಹುಶಃ H.C. ಕೃಷ್ಣ ಅವರ ತಂಡ ಭಾಳ ಏನು ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರ, ರೈಟ್ ಟೈಮ್ ರೈಟ್ ಡಿಸಿಷನ್ ಅದಾಗಿದೆ ಅನ್ಸುತ್ತೆ. ತುಂಬಾ ಚೆನ್ನಾಗಿ ತೆಗೆದುಕೊಂಡಿದ್ದಾರೆ. ಹಲವಾರು ಬ್ಯಾಂಕ್ಗಳು ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕಿನ ಹಾದಿಯಲ್ಲೇ ಇದೆ. ಅದು ಕೆಲವು ಕಡೆ ಬಬಲ್ಸ್ ಗೊತ್ತಾಗ್ತಾ ಇಲ್ಲ. ಆ ಬಬ್ಬಲ್ ಹೊಡೆದಾಗ ಏನಾಗುತ್ತೆ, 35A ಹಾಕ್ತಾರೆ. 35A ಹಾಕಕ್ಕಿಂತ ಮುಂಚೆನೆ ಆ ಸಹಕಾರ ಬ್ಯಾಂಕ್ಗಳು ಎಚ್ಚೆತ್ತುಕೊಂಡು ಈ ಮರ್ಜರ್ ಪ್ರೋಸೆಸ್ಗೆ ಏನಾರು ಹೋದ್ರೆ ನೀವು ಗ್ರಾಹಕರ ಪರ ಇದ್ದೀರಾ ಅಂತ ಅನ್ಸುತ್ತೆ. ಹೆಸರು ಹೋದ್ರೂ ಪರ ಆಗಿಲ್ಲ, ನಿಮ್ಮ ಇದು ಅಸ್ತಿತ್ವನೇ ಕಳ್ಕೊಂಡ್ಬಿಟ್ರೆ ಏನ್ ಮಾಡ್ತೀರಾ? ಇನ್ನೊಂದು ಏನಾಗ್ತಾ ಇದೆ, ಈ ಸಣ್ಣ ಸಣ್ಣ ಬ್ಯಾಂಕ್ಗಳನ್ನ ನಡೆಸೋದು ತುಂಬಾ ಕಷ್ಟ ಆಗ್ತಾ ಇದೆ. ಈಗ ನೆಟ್ ಬ್ಯಾಂಕಿಂಗು, ಈ ವಾಟ್ಸಪ್, ಈ ತರ ಆಧುನಿಕ ತಂತ್ರಜ್ಞಾನ ಸರ್ವಿಸ್, ಒಳ್ಳೆ ಸರ್ವಿಸ್ ಕೊಡೋದಕ್ಕೆ ಇವಾಗ ಕೇಂದ್ರ ಸರ್ಕಾರ ಕೂಡ, ಮೋದಿಯವರ ಸರ್ಕಾರ ಬಂದ ಮೇಲೆ ಅನೇಕ ಬ್ಯಾಂಕ್ಗಳನ್ನ, ರಾಷ್ಟ್ರೀಯ ಬ್ಯಾಂಕ್ಗಳನ್ನ ಮರ್ಜ್ ಮಾಡಿದ್ರು, ರಾಷ್ಟ್ರೀಕೃತ ಬ್ಯಾಂಕ್. ಯಾಕಂದ್ರೆ ದೊಡ್ಡ ದೊಡ್ಡ ಬ್ಯಾಂಕ್ಗಳಾದಾಗ ಅವ್ರದ್ದು ನಿರ್ವಹಣೆ ಜಾಸ್ತಿ ಆಗುತ್ತೆ, ಅದು ಬಂಡವಾಳ ಜಾಸ್ತಿ ಆಗುತ್ತೆ ಅನ್ನೋದು. ಅದೇ ಕಾರಣಕ್ಕೆ ಇವತ್ತು ಸಾಕಷ್ಟು ಕೋಆಪರೇಟಿವ್ ಬ್ಯಾಂಕ್ಗಳು ಕ್ರೈಸಿಸ್ ಎದುರಿಸ್ತಾ ಇರೋದು. ಈ ರೀತಿ ಕೋಆಪರೇಟಿವ್ ಬ್ಯಾಂಕ್ಗಳನ್ನ ಮರ್ಜ್ ಮಾಡೋದು ಕೂಡ ಇವತ್ತಿನ ಅನಿವಾರ್ಯತೆ. ಯಾಕಂದ್ರೆ ಒಳ್ಳೆ ಸರ್ವಿಸ್ ಕೊಡೋದಕ್ಕೆ, ಬಂಡವಾಳ ಜಾಸ್ತಿ ಆಗೋದಕ್ಕೆ ಮತ್ತು ರಿಕವರಿ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅನ್ನೋಂಥದ್ದು. ಈಗ ನಿಮ್ಗೊಂದು ಮಾತು ಹೇಳ್ಬಿಡ್ತೀನಿ, ನೀವು ತುಂಬಾ ಚೆನ್ನಾಗಿ ಹೇಳಿದ್ರಿ. ಸಣ್ಣ ಸಣ್ಣ ಬ್ಯಾಂಕ್ಗಳು ಅಂತ ಹೇಳಿದ್ರೆ, ಇವತ್ತು ಬ್ಯಾಂಕಿನ ವಲಯಗಳಲ್ಲಿ 4 ಸೆಗ್ಮೆಂಟ್ ತಗೊಳ್ಳೋಣ. ರಾಷ್ಟ್ರೀಕೃತ ಬ್ಯಾಂಕ್ಗಳು, ಖಾಸಗಿ ಬ್ಯಾಂಕ್ಗಳು
ಮತ್ತೆ ಏನು ಪ್ರೈವೇಟ್ ಬ್ಯಾಂಕ್, ಖಾಸಗಿ ಬ್ಯಾಂಕ್ ಅಂದ್ರೆ ಪ್ರೈವೇಟ್ ಬ್ಯಾಂಕ್ ಆಗುತ್ತೆ. ಅದನ್ನ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಅಂತ ಇದೆ. ಅದಾದ್ಮೇಲೆ ಸಹಕಾರಿ ಬ್ಯಾಂಕ್ ಬರುತ್ತೆ. ಇವತ್ತು ಸಹಕಾರಿ ಬ್ಯಾಂಕ್ಗಳೆಲ್ಲ ಸ್ಮಾಲ್ ಸೇವಿಂಗ್ಸ್ ಬ್ಯಾಂಕ್ ಆಗಿ ಕನ್ವರ್ಟ್ ಆಗೋ ಸಾಧ್ಯತೆಗಳು ಹೆಚ್ಚಾಗಿದೆ. ಯಾಕಂದ್ರೆ ಅವರ ಫೆಸಿಲಿಟೀಸ್ಗಳು ತುಂಬಾ ಅದ್ಭುತವಾಗಿದೆ. ಇವತ್ತು ನೀವು ಯಾವುದೇ ಬ್ಯಾಂಕ್ಗೆ ಹೋಗೋ ಅವಶ್ಯಕತೆ ಇಲ್ಲ, ಎಲ್ಲ ಆನ್ಲೈನ್ ಅಲ್ಲಿ ನೀವು ಎಫ್ ಡಿ ಮಾಡಬಹುವಂಥದ್ದು ಸ್ಟೇಬಲ್ ಆ್ಯಪ್ ಅಂತ ಒಂದಿದೆ. ನೀವು ಇಂಡಿಯಾದಲ್ಲಿ ಇರ್ತಕ್ಕಂಥ ಒಂದು 200 ಬ್ಯಾಂಕ್ಗಳನ್ನ ನೀವು ಕೂತ್ಕೊಂಡ್ ಕಡೆ ಎಫ್ ಡಿ ಮಾಡುವಂಥ ಫೆಸಿಲಿಟೀಸ್ ಎಲ್ಲ ಇದೆ. ಅಂತ ಸಂದರ್ಭದಲ್ಲಿ ನೀವು ಕೋಆಪರೇಟಿವ್ ಬ್ಯಾಂಕ್ ಯಾರು ಹೋಗ್ತಾರೆ? ಹಳೇ ಕಾಲದ ಯಾವುದೋ ಒಂದು ಚಲನ್ ಬರೆಯೋದು, ಯಾವುದೋ ಕತೆ ಅಲ್ಲೆಲ್ಲೋ ಕೂತಿರ್ತಾನೆ ಕತ್ಲೆಯಲ್ಲಿ, ಅದೆಲ್ಲ ಹೊಟ್ಟೋಯ್ತು. ಇವತ್ತಿನ ಆಧುನಿಕ ಕಾಲಕ್ಕೆ ಆಧುನಿಕ ವೇಷವನ್ನ, ಆಧುನಿಕ ಒಂದು ತಳಕು ಬಳಕು ಇರಬೇಕು, ಅಂತ ಕಡೆನೇ ಬ್ಯಾಂಕ್ ಅವರು ನಡ್ಸಕ್ಕಾಗತ್ತೆ. ಇಂಥ ಸಂದರ್ಭದಲ್ಲಿ ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕ್ ಅವರು ಸೂಕ್ತವಾದ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಇನ್ನು ಹಲವಾರು ಬ್ಯಾಂಕ್ಗಳು ಈ ಮರ್ಜರ್ ದಾರಿಯಲ್ಲೇ ಇದೆ ಅಂತಕ್ಕಂಥ ಮಾಹಿತಿನ ನನಗೆ ಮರ್ಜರ್ ಒಂದು ರೀತಿ ಸರ್ಕಾರನೇ ಇದಕ್ಕೊಂದು ನೇತೃತ್ವವನ್ನು ವಹಿಸಿಕೊಂಡು ಈ ಸಣ್ಣ ಸಣ್ಣ ಬ್ಯಾಂಕ್ಗಳು ಕೋಆಪರೇಟಿವ್ ಬ್ಯಾಂಕ್ ಅದನ್ನ ಮರ್ಜ್ ಮಾಡೋದಕ್ಕೆ ಒಂದು ಆದೇಶ ಕೊಡೋದು ಸೂಕ್ತ ಅನ್ಸುತ್ತೆ ಅಂತ. ಯಾಕಂದ್ರೆ ಇನ್ನೊಂದ್ ಕಡೆ ಆಗಲ್ಲ ಈ ಕೋಆಪರೇಟಿವ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂಥದ್ದು ಅಂದ್ರೆ ಬ್ಯಾಂಕ್ ನಡೆಸುವಂಥವ್ರು ಹೇಳುವಂಥದ್ದು, ಒಂದು ಕಡೆ ಈ ಸಹಕಾರಿ ಬ್ಯಾಂಕ್ಗಳನ್ನ ನಿಯಂತ್ರಿಸುವಂಥವ್ರು, ಇವ್ರಿಗೆ ಪರ್ಮಿಷನ್ ಕೊಡುವಂಥವ್ರು ರಾಜ್ಯ ಸರ್ಕಾರದ ಸಹಕಾರಿ ಇಲಾಖೆ, ಇನ್ನೊಂದು ಕಡೆ ಇವ್ರು ಫೈನಾನ್ಸ್ ಎಲ್ಲ ಮ್ಯಾನೇಜ್ ಮಾಡುವಂಥದ್ದು ರಿಸರ್ವ್ ಬ್ಯಾಂಕ್. ಈ ಎರಡು ರೆಗ್ಯುಲೇಷನ್ ಇರೋದ್ರಿಂದ ತುಂಬಾ ಕಷ್ಟ ಆಗ್ತಾ ಇದೆ. ಮತ್ತು ಈ ಸರ್ಕಾರಿ ವ್ಯವಸ್ಥೆಯಲ್ಲಿ ಸಾಕಷ್ಟು ಭ್ರಷ್ಟಾಚಾರ ಇದೆ. ಅವ್ರಿಗೆ ಇಲೆಕ್ಷನ್ ಮಾಡುವಾಗ, ಬೇರೆ ಬೇರೆ ಪರ್ಮಿಷನ್ ತಗೊಳ್ಳುವಾಗ ಅಧಿಕಾರಿಗಳು ಲಂಚವನ್ನ ಸ್ವೀಕಾರ ಮಾಡ್ತಾರೆ. ಈ ಎಲ್ಲ ಕಾರಣಕ್ಕಾಗಿ ಇವತ್ತು ಸಹಕಾರಿ ಕ್ಷೇತ್ರ ಬಹಳ ಕಲುಷಿತ ಆಗಿದೆ. ಅನೇಕ DCC ಬ್ಯಾಂಕ್ಗಳು ಇವತ್ತು ಮುಚ್ಚೋಗಿದೆ. ರೈತರ ಸಾಲ ಮನ್ನಾ ಮಾಡ್ತೀವಿ ಅನ್ನೋ ಹೆಸರಲ್ಲೇ ಸಾಕಷ್ಟು ಗೋಲ್ಮಾಲ್ ಆಗಿರುವಂಥದ್ದು ನಾವು ಉತ್ತರ ಕರ್ನಾಟಕದಲ್ಲಿ ಬೇರೆ ಬೇರೆ ಕಡೆ ನೋಡಿರುವಂಥದ್ದು. ಸೊ ಈ ಎಲ್ಲ ಕಾರಣಕ್ಕಾಗಿ ಈ ಸಹಕಾರಿ ಕ್ಷೇತ್ರವನ್ನ ಒಂದು ರೀತಿ ಶುದ್ಧೀಕರಣಗೊಳಿಸುವಂಥದ್ದು, ಪ್ಯೂರಿಫಿಕೇಶನ್ ಇದು ಆಗ್ಬೇಕಂತ ತಮಗನ್ಸುತ್ತಾ? ಮತ್ತು ಇದ್ರ ಜೊತೆಗೆ ಮರ್ಜರ್ ಆಗುವಂಥದ್ದು ದೊಡ್ಡ ದೊಡ್ಡ ಕೋಆಪರೇಟಿವ್ ಬ್ಯಾಂಕ್ಗಳು ಮಾತ್ರ ಉಳಿಯುವಂಥದ್ದು ಇದು ಆಕ್ಚುಲಿ ಕೇಂದ್ರ ಸರ್ಕಾರದ ಒಂದು ಯೋಚನೆನೂ ಸಹ ಇದೆ. ಇಡೀ ದೇಶದಲ್ಲಿ ಒಂದು 10-12 ಕೋಆಪರೇಟಿವ್ ಬ್ಯಾಂಕ್ಗಳು ಉಳಿಬೇಕು ಅಂತಕ್ಕಂಥದ್ದು. ಸಣ್ಣ ಸಣ್ಣ ಬ್ಯಾಂಕ್ಗಳು, ಯಾಕಂದ್ರೆ ಸಣ್ಣ ಸಣ್ಣ ನದಿಗಳು ಸಮುದ್ರವನ್ನ ಸೇರುವಂತೆ ಇದು ಮುಂದಿನ ಒಂದು 10 ವರ್ಷ ಡೌನ್ ಲೈನಲ್ಲಿ ಮರ್ಜರ್ ಪ್ರೋಸೆಸ್ ಅಂತಕ್ಕಂಥದ್ದು ಅತಿ ಹೆಚ್ಚು ಮಟ್ಟದಲ್ಲಿ ನಡೆಯುತ್ತೆ. ಯಾಕಂದ್ರೆ ಅವರು ಈಗ ಒಂದು ಡೈರೆಕ್ಟರ್ ಆಗಿರ್ತಾರೆ, ಅಧ್ಯಕ್ಷರಾಗಿರ್ತಾರೆ, ಅವರು ಮಾನ ಮರ್ಯಾದೆಯನ್ನು ಉಳಿಸ್ಕೊಳ್ಳೋ ಸಂದರ್ಭದಲ್ಲಿ ಸಾರ್ವಜನಿಕವಾಗಿ ಅವ್ರು ಫೇಸ್ ಮಾಡಬೇಕಾಗುತ್ತೆ. ಎಲ್ಲರೂ ರಾಘವೇಂದ್ರ ಬ್ಯಾಂಕ್ ಥರ ಅಲ್ಲ, ತುಂಬಾ ಪ್ರಾಮಾಣಿಕ ನಿರ್ದೇಶಕರು, ಅಧ್ಯಕ್ಷರು ಕೆಲಸಗಳು ಮಾಡ್ಕೊಂಡು ಬರ್ತಾ ಇರ್ತಾರೆ. ಈ ಕೋವಿಡ್ ನಂತರ ಏನಾಗಿ ಆರ್ಥಿಕ ಪರಿಸ್ಥಿತಿ ಅಧೋಗತಿಗೆ ಹೋದಾಗ ಆ ಸಂದರ್ಭದಲ್ಲಿ ಅವ್ರಿಗೆ ಕೋಪ ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಕೆಲವು ಕಡೆ. ಆದ್ರಿಂದ ಅಂಥ ಸಂದರ್ಭದಲ್ಲಿ ಅವರು ನಡೆಸಬೇಡ ಅಂತ ಹೇಳೋಕ್ಕೂ ಆಗಲ್ಲ, ನಡೆಸ್ತೀವಿ ಅಂತ ನಡ್ಸಕ್ ಆಗೋದಿಲ್ಲ. ಅಂಥ ಸಂದರ್ಭದಲ್ಲಿ ನೀವು ಹೇಳ್ದಂಗೆ ಮರ್ಜರ್ ಪ್ರೋಸೆಸ್ ಅಂತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಇಡೀ ದೇಶದಾದ್ಯಂತ ಈಗ ಉದಾಹರಣೆಗೆ ಕಾಸ್ಮಸ್ ಬ್ಯಾಂಕ್ ಇದುವರೆಗೂ 19 ಕೋಆಪರೇಟಿವ್ ಬ್ಯಾಂಕ್ನ 19ನೇ ಕೋಆಪರೇಟಿವ್ ಬ್ಯಾಂಕ್ ಆಗಿ ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕ್ನ ಮರ್ಜ್ ಆಗ್ತಾ ಇದೆ. ಈ ರೀತಿಯ ಸಂದರ್ಭದಲ್ಲಿ ಬೇರೆ ಬೇರೆ ಕೋಆಪರೇಟಿವ್ ಬ್ಯಾಂಕ್ಗಳಿದೆ, ಮತ್ತು ಸ್ಮಾಲ್ ಸೇವಿಂಗ್ಸ್ ಬ್ಯಾಂಕ್ಗಳಿದೆ, ಅವರು ವೈಡಾಗಿ ಸ್ಪ್ರೆಡ್ ಆಗ್ತಾ ಇದ್ದಾರೆ. ಕೋಆಪರೇಟಿವ್ ಬ್ಯಾಂಕಿನ ಅಸ್ತಿತ್ವವನ್ನ ಉಳಿಯುತ್ತಾ ಅಂತಕ್ಕಂಥ ಪ್ರಶ್ನೆನ ನನ್ನ ಸ್ನೇಹಿತರೊಬ್ಬರು ಆರ್ಥಿಕ ತಜ್ಞರು ಹೇಳ್ತಾ ಇದ್ರು. ಇಂಥ ಸಂದರ್ಭದಲ್ಲಿ ಇದು ತುಂಬ ಒಳ್ಳೆ ಡಿಸಿಷನ್. ಅಲ್ಟಿಮೇಟ್ ಏನೋ ಹೆಸರು ಯಾವ್ದಾರಿರಲಿ, ಜನರ ದುಡ್ಡು ಉಳಿಬೇಕು, ಜನರು ತಾವು ಕಷ್ಟಪಟ್ಟಂತ ಹಣವನ್ನ ಅವರಿಗೆ ಸುರಕ್ಷಿತವಾಗಿ ವಾಪಸ್ ಕೊಡುವಂತ ಪ್ರಕ್ರಿಯೆ ಆದಾಗ, ಮತ್ತೆ ಸಿಬ್ಬಂದಿ ವರ್ಗದವರ ಒಂದು ಕೆಲಸದ ಭದ್ರತೆ, ಅದು ಅವ್ರು ಡಿಸಿಷನ್ ತಗೊಳ್ತಾರೆ. ಯಾಕಂದ್ರೆ ಕಾಸ್ಮಸ್ ಬ್ಯಾಂಕ್ ಅವರು ಪೂನಾ ಬೇಸು, ಇಲ್ಲಿ ಇರೋರನ್ನ ಯಾವ ರೀತಿ ಬಳಸ್ಕೋತಾರೆ. ಇವ್ರು 13 ಬ್ರಾಂಚ್ಗಳನ್ನ ಮರ್ಜ, 13 ಬ್ರಾಂಚ್ ಶಾಖೆಗಳು ಇವ್ರ ಜೊತೆ ವಿಲೀನ ಆಗ್ತಾ ಇದೆ. 13 ಬ್ರಾಂಚ್ಗಳು ಹೆಚ್ಚಾಗಿರೋದ್ರಿಂದ 13 ಬ್ರಾಂಚ್ಗಳ ಒಂದು ಏನು ಆಕ್ಟಿವಿಟೀಸು ಕಾಸ್ಮಸ್ ಬ್ಯಾಂಕ್ ಜೊತೆ ಬರುತ್ತೆ. ಯಾಕಂದ್ರೆ ಈಗ ನಾನು ಉದಾಹರಣೆಗೆ ನಿಮ್ಗೆ ಹೇಳ್ತಾ ಇದ್ದೀನಿ, 6ನೇ ತಾರೀಕು ಇಲ್ಲಿ ಆಪರೇಷನ್ ಶುರು ಆಗುತ್ತೆ ಕೋಆಪರೇಟಿವ್ ಇದು ಕಾಸ್ಮಸ್ ಬ್ಯಾಂಕ್. 5ನೇ ತಾರೀಕು ಸಂಜೆಗೆ ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕ್ ಹೆಸರು ಕಡೆಯದಾಗುತ್ತೆ. 6ನೇ ತಾರೀಕು ಇಲ್ಲಿ ಕಾಸ್ಮಸ್ ಬ್ಯಾಂಕ್ ಬೆಳಗ್ಗೆ 9-9:30 ಪ್ರಾರಂಭ ಆಗುತ್ತೆ. ನೀವು ಬದಲಾವಣೆಯನ್ನು ಕಾಣಬಹುದು. ಯಾಕೆಂದ್ರೆ ಟೆಕ್ನಾಲಜಿ ಫ್ರೆಂಡ್ಲಿ ಆಗಿರೋದ್ರಿಂದ IT-BT ಪ್ರೊಫೆಷನಲ್ಸು, ಎಜುಕೇಟೆಡ್ಸು, ಹಿರಿಯ ನಾಗರಿಕರು, ಅವ್ರಿಗೆ ಆದಂತ ಹೊಸ ಯುವ ಜನಾಂಗಕ್ಕೆ ಅಟ್ರಾಕ್ಟಿವ್ ಆಗಿರ್ತಕ್ಕಂಥ ಸ್ಕೀಮ್ ಅನ್ನ ಅವ್ರು ಹೇಳ್ತಾ ಇದ್ದಾರೆ. ಆಧುನಿಕ ತಂತ್ರಜ್ಞಾನವನ್ನ, ಬ್ಯಾಂಕಿಂಗ್ ತಂತ್ರಜ್ಞಾನವನ್ನು ಬಳಸಿ ಈ ಬ್ಯಾಂಕಿನ ಪುನರುಜ್ಜೀವನ ಆಗ್ತಾ ಇದೆ. ಇದು ಗ್ರಾಹಕರು, ಠೇವಣಿದಾರರ ಹಿತರಕ್ಷಣೆ ಕೂಡ ಆಗಿರುವಂಥದ್ದು. ಒಟ್ಟಾರೆ ಈ ವಿಲೀನ ಪ್ರಕ್ರಿಯೆ ಇವತ್ತಿನ ಅನಿವಾರ್ಯತೆ ಮತ್ತು ಸಮಂಜಸವಾದಂಥ ನಿರ್ಧಾರ ಅನ್ನುವಂಥ ಮಾತನ್ನು ತಾವು ಹೇಳಿದ್ದೀರಾ. ಇಲ್ಲಿವರೆಗೂ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀರಾ. ಮತ್ತು ಈ ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕಿನ ಠೇವಣಿದಾರ ಹಿತರಕ್ಷಣೆ ಮಾಡಿರುವಂಥ ಆಡಳಿತ ಮಂಡಳಿ HC ಕೃಷ್ಣ ಅವರ ನೇತೃತ್ವದ ತಂಡ ಏನಿದೆ, ಭಾಳ ಒಳ್ಳೆಯ ಕೆಲಸವನ್ನು ಮಾಡಿದೆ. ಎಲ್ಲ ಒಂದು ಕಡೆ ಮಾನಸಿಕವಾಗಿ ಸ್ವಲ್ಪ ಬೇಸರ ಆಗಿದ್ರೂ ಕೂಡ, ಅಂದರೆ ಯಾರು ಈ ಬ್ಯಾಂಕನ್ನು ಸ್ಥಾಪನೆ ಮಾಡಿದ್ರು, ಕೇಶವಮೂರ್ತಿ ಅಂತವರು, ಕೃಷ್ಣ ಅಯ್ಯರ್ ಅಂತವರು, KR ಶಾಮಣ್ಣ ಅಂತ, ಇಡೀ ನಮ್ಮ ನಾನು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಹೇಳಿದಕ್ಕೆ.
ಇದು ನಮ್ಮ ಮನೆಯಲ್ಲಿ ನಮ್ಮ ಮಗಳನ್ನ ಸಾಕಿ ಬೆಳೆಸಿ ವಿದ್ಯಾವಂತೆ ಮಾಡಿ ನಾವೆಲ್ಲ 20-30 ಸೈಟಲ್ಲಿ ಇರ್ತೀವಿ, ಮನೆಯಲ್ಲಿ ಇರ್ತೀವಿ. ನಮ್ಮ ಮಗಳು ಒಂದು 100/100 ಮನೆಗೆ ಹೋಗ್ಲಿ ಅಂತಕ್ಕಂಥ ಆಶಯದೊಂದಿಗೆ, ಒಬ್ಬ ರಿಚ್ ಅಳಿಯ ಸಿಗ್ಲಿ ಅನ್ನೋದು ಆಶಯದೊಂದಿಗೆ ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕಿನ ಮಗಳನ್ನ ನಾವು ಕಾಸ್ಮಾಸ್ ಬ್ಯಾಂಕಿನ ಅಳಿಯನಿಗೆ ನಾವು ಮದುವೆ ಮಾಡಿಕೊಡ್ತಾ ಇದೀವಿ. ಅಲ್ಲಿ ಸುರಕ್ಷಿತವಾಗಿ ನಮ್ಮ ಮಗಳು ನೆಮ್ಮದಿಯಾಗಿ ಇರ್ತಾಳೆ ಅಂತಕ್ಕಂಥ ಮಾತನ್ನು ನಾನು ಹೇಳಕ್ ಇಷ್ಟಪಡ್ತೀನಿ. ಅದನ್ನ ನಮ್ಮ ಚಂದ್ರಶೇಖರ್ ಅವ್ರು ಹೇಳ್ದಂಗೆ ಒಂದು ಹೊಸ ಸಂಬಂಧ ಬೆಳೆದಿದೆ ಇಲ್ಲಿ. ಇದು ಸಂಬಂಧಕ್ಕೆ ನಾವು ಏನಂತೀವಿ, ಬೆಲೆ ಕಟ್ಟಕ್ಕಾಗದೇ ಇರೋಂಥ ಸಂಬಂಧ. ಒಂದು ಒಳ್ಳೆ ಮನೆಗೆ ಈ ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕ್ ಅನ್ನುವಂಥ ಒಂದು ಮಗಳು ಕಾಸ್ಮೋಸ್ ಅನ್ನುವಂಥ ಒಂದು ಗಂಡನ ಮನೆಗೆ ಹೋಗ್ತಾ ಇದ್ದಾರೆ. ಅವರ ಸಂಸಾರ, ಅವರ ಜೀವನ ಒಳ್ಳೆಯದಾಗಲಿ, ಅಲ್ಲಿ ಇರುವಂಥ ಎಲ್ಲರೂ ಕೂಡ ಸಂತೋಷವಾಗಿರಲಿ, ಇಲ್ಲಿ ಎಲ್ಲರ ಹಿತರಕ್ಷಣೆ ಕೂಡ ಆಗಿದೆ. ಎಲ್ಲ ಒಂದು ಕಡೆ ಮಗಳು ಮನೆ ಬಿಟ್ಟು ಹೋಗ್ತಾಳೆ ಅನ್ನುವಂಥ ಸಹಜವಾದಂಥ ಪಾಲಕರಿಗಿರುವಂಥ ದುಃಖ ಆಡಳಿತ ಮಂಡಳಿಗೆ ಇದ್ರೂ ಕೂಡ ಇವತ್ತು ಒಳ್ಳೆ ಮನೆಗೆ ಮಗಳು ಹೋಗ್ತಾ ಇದ್ದಾಳೆ ಅನ್ನುವಂಥ ಸಂತೋಷ ಕೂಡ, ಆನಂದ ಬಾಷ್ಪ. ಆನಂದ ಬಾಷ್ಪ ಸರಿಯಾದ ಪದ. ಎಲ್ಲರಿಗೂ ಕೂಡ ಇವತ್ತು ಕೃಷ್ಣ ಅವ್ರ ತಂದಕ್ಕೆ ಒಂದು ರೀತಿ ಆನಂದ ಬಾಷ್ಪ ಆಗ್ತಾ ಇದೆ. ನಾವು ಯಾರಿಗೂ ಕೂಡ ಅನ್ಯಾಯ ಮಾಡಿಲ್ಲ, ಮೋಸ ಆಗಲಿಲ್ಲ, ಇದು ಸುರಕ್ಷಿತವಾಗಿ ದಡ ಸೇರಿದೆ ದೋಣಿ ಅನ್ನುವಂಥ ಒಂದು ನೆಮ್ಮದಿಯ ಭಾವನೆ ಅವರಲ್ಲಿ ಮೂಡಿದೆ. ಆರ್ಥಿಕ ತಜ್ಞರಾಗಿರುವಂಥ ಚಂದ್ರಶೇಖರ್ ಅವರಿಗೆ ಧನ್ಯವಾದ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.